ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಿನ್ನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಹಾಗೆ ವಿಡಿಯೋಸ್ ಒಂದು ವಾರ ಲೇಟ್ ಆಯಿತು. ಗೊತ್ತಿದೆ ಇದ್ದೆ ಏನೆಲ್ಲ ನಡೀತಾ ಇದೆ ಅನ್ನೋದು. ಅಂತೂ ಚಳಿಗಂಕರು ಸಿಕ್ಕಾಪಟ್ಟೆ ಸ್ಕಿನ್ನೆಲ್ಲ ಇದು ಆಗ್ಬಿಡುತ್ತಲ್ವ, ಸೋಪ್ ಹಚ್ಕೊಳ್ಳೋಕ್ಕೂ ಆಗಲ್ಲ, ಏನಿಲ್ಲ, ಆ ಪರಿ ಒಡೆದೋಗ್ಬಿಡುತ್ತೆ. ಅದ್ರ ಸಲುವಾಗಿ ಹೇಳ್ತಾ ಇದ್ದೆ. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ. ವಿಡಿಯೋದಲ್ಲಿ ಏನೇನೆಲ್ಲ ಇದೆ ಅನ್ನೋದು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ವ್ಯವಸ್ಥೆ ಹೆಂಗಂದರೆ, ಈ ಶೀಟೆಲ್ಲ ತೆಗೆದು ಮತ್ತು ಶೀಟೆಲ್ಲ ಹಾಕಿದ್ದೀವಿ ನೋಡಿ. ಹೊಸ ಶೀಟ್ ಹಾಕಿಸಿದ್ದೀವಿ. ಮನೆ ಅಂತೂ ನೋಡೋಂಗಿಲ್ಲ. ನೋಡಿ, ಎಲ್ಲ ಧೂಳು 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 ಆಗಿಬಿಟ್ಟಿದೆ. ಪಾತ್ರೆ ಗೀತ್ರೆ ಎಲ್ಲಿ ಬೇಕಲ್ಲಿ ಇದ್ದಾವೆ. ಯಾಕಂದರೆ ಇದು ನೋಡಿ, ಇದೆಲ್ಲ ಅದು ಮೇಲ್ಗಡೆ ಚಿಮ್ನಿ ಇತ್ತಲ್ವ, ಅದೆಲ್ಲ ಹೊಡ್ಕೊಂಡು ಅದೆಲ್ಲಿ ಬಿದ್ದಿದೆ. ಇವತ್ತು ಈ 2 ಗೋಡೆ ಹೊಡಿಬೇಕಂತ ಪ್ಲ್ಯಾನ್ ಇದೆ. ಇಲ್ಲೊಂದು ಫ್ಯಾನ್ ಇತ್ತಲ್ವ, ಅದು ಫ್ಯಾನ್ ಬಿಚ್ಚಿಟ್ಟಿದ್ದೀವಿ. ಹಾಗೆ ಅದಕ್ಕೆಲ್ಲ ಮೇಲ್ಗಡೆ ಎಲ್ಲ ತುಂಬಿಸ್ಬೇಕು. ಅದಕ್ಕೆ ಸಾಮಾನೆಲ್ಲ ಇಲ್ಲಿಟ್ಟಿದ್ವಿ. ಹಾಗೆ ನೋಡಿ, ಮನೆಯೆಲ್ಲ ವ್ಯವಸ್ಥೆ ಆಗೋಗಿದೆ. ಯಾರೇನು ಅನ್ಕೋಬೇಡಿ. ಮನೆ ಕ್ಲೀನಿಂಗ್ ನಡೀತಾ ಇದೆ. ಹಾಗೆ ಎಲ್ಲಿ ಸ್ವಲ್ಪ ಮೇಲ್ಗಡೆ ಇದೆಲ್ಲ ತೆಳಗಡೆ ಇಟ್ಟು ಮನೆಯೆಲ್ಲ ಧೂಳು ಧೂಳು. ಅದಕ್ಕೆ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಈಗೂ ಮತ್ತೆ ಜಸ್ಟ್ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಈಗ ಕೆಲಸದವ್ರು ಬರ್ತಾರೆ. ಶೀಟೆಲ್ಲ ಹಾಕೋದಾಯಿತು ನೋಡಿ ಫ್ರೆಂಡ್ಸ್. ಹಾಗಾಗಿ ಹೊರಗಿಂದೆಲ್ಲ ತೋರಿಸ್ತಾ ಇದ್ದೀನಿ ನಾನು. ಈಗ ಈ ಶೆಡ್ಡೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಹಾಕಬೇಕು. ಬೇರೆ ಮನೆ ನೋಡಿದ್ವಿ, ಹತ್ತಿರದಲ್ಲಿ ಯಾವ್ದಾದ್ರು ಸಿಗುತ್ತೇನೋ ಅಂತ, ಒಂದು ಮಂತಿನ ಮಟ್ಟಿಗೆ. ಆದರೂ ಅದು ಸಿಗಲಿಲ್ಲ. ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಆಯಿತು ಅಂತ ಇಷ್ಟೆಲ್ಲ ಮಾಡಿದ್ರಲ್ಲ. ಮನೆಯೆಲ್ಲ ಇದೆಲ್ಲ ಈ ಥರ ಆಗಿದೆ ಅಲ್ವಾ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಪ್ಲಾಸ್ಟರ್ ಮಾಡಿಸ್ಬೇಕಂತ. ಹಾಗೆ ಮಕ್ಳಿಗೆ ಕೂಡ ಕಳಿಸಿದೆ ಫ್ರೆಂಡ್ಸ್. ನಿನ್ನೆ ನೈಟೆಲ್ಲ ಅಮ್ಮನ ಮನೆಯಲ್ಲೇ ಇದ್ರವರು. ಇವತ್ತು ಮತ್ತೆ ಕರ್ಕೊಂಡ್ಬಂದು ಸ್ನಾನ ಮಾಡಿಸಿ ಟಿಫನ್ ರೆಡಿ ಮಾಡಿ ಟಿಫನ್ ಬಾಕ್ಸ್ ಕಟ್ಟಿಸ್ಕೊಂಡು ಎಲ್ಲ ಅವ್ರಿಗೆ ಕಳಿಸೋದ್ರೊಳಗೆ 9 ಗಂಟೆ ಆಗೋಯ್ತು. ಈಗ ಮತ್ತೆ ಬರ್ತಾರೆ ಕೆಲಸದವರು. ಅವರಿಗೆಲ್ಲ ಸ್ವಲ್ಪ ಟೀ ಕಾಫಿ ಅವರು ಮಾಡಿಕೊಡ್ಬೇಕಲ್ವ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗ್ತೀನಿ ನೆಕ್ಸ್ಟ್. ಮತ್ತೆ ಈಗ ಸ್ವಲ್ಪ ಬಟ್ಟೆ ವಾಶ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೆಲಸಕ್ಕೆ ಬಂದಿದ್ದಾರಲ್ವ ಅವರೆಲ್ಲರಿಗೂ ಸ್ವಲ್ಪ ಪಲಾವ್ ಮಾಡಬೇಕು ಅಂತ ಅಡುಗೆ ಮಾಡ್ತಾಯಿದ್ದೀನಿ. ಮನೆ ನೋಡ್ತೀರಾ, ಎಲ್ಲ ನೋಡ್ಕೊಂಡು ಬಿಡಿ. ಈ ಥರ ಪಲಾವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕುಷ್ಕ ಟೈಪ್ ಪಲಾವ್ ಆಗಿದೆ. ಈಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿದೆ, ಯಾಕಂದರೆ ಕೆಲಸ ಮಾಡೋರಿಗೆ ಅಡುಗೆ ಊಟ ಮಾಡಿಸ್ಬೇಕು ಅಂತ ದೊಡ್ಡ ಪಾತ್ರೆಯಲ್ಲಿ ಅನ್ನ ಕುದೀತಾ ಇದೆ. ಇಲ್ಲೇನೋ ಸ್ವಲ್ಪ ಕೆಲಸ ಇದೆ ಅಂತ ಮತ್ತೆ ಒಂದು ಶೀಟ್ ತೆಗೆದ್ರು. ಹೊರಗಡೆ ಎಲ್ಲ ಕೆಲಸ ನಡೀತಾ ಇದೆ ನೋಡಿ. ಮೇಲ್ಗಡೆ ಎಲ್ಲ ರ್ಯಾಡ್ ಹಾಕಿದ್ರು. ಈಗ ನಡೀತಾ ಇದೆ ನೋಡಿ ಮನೆ ಕೆಲಸ. ಪಳ್ಳ 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 ಅನ್ನ ಕುದೀತಾ ಇದೆ. ಸ್ವಲ್ಪ ರೈಸ್ ಮತ್ತು ಮಜ್ಜಿಗೆ ಸಾರು ಮಾಡಿಬಿಟ್ರೆ ಪಲಾವ್ ಮಾಡ್ಕೊಂಡು. ಸ್ಮೆಲ್ ಅಂತೂ ಗಮ್ಮಂತ ಬರ್ತಾಯಿದೆ. ಅವ್ರ ಹೊಟ್ಟೆ ತುಂಬ ಊಟ ಮಾಡಿ ಅಕ್ಕ ಚೆನ್ನಾಗಿ ಮಾಡಿದರು ಅಂತ ಹೇಳಿದರೆ ಸಾಕು ಅನ್ನೋಂಗೆ ಆಗುತ್ತೆ ಒಂದೊಂದು ಸಲ. ನೋಡಿ ಮನೆ ಅವತಾರ ನೋಡಿ ನೋಡಿ. ಶೆಲ್ಫ್ ಎಲ್ಲ ಖಾಲಿ, ಪಾತ್ರೆ ಪಗಡೆಲ್ಲ ಇಲ್ಲಿ. ಎಲ್ಲಿ ಧೂಳು ಬೀಳುತ್ತೆ ಅಲ್ಲಿ ಧೂಳು ಬಿದ್ದರೆ ಅಲ್ಲಿ. ಇದೆಲ್ಲ ಹೊಡಿಬೇಕು ಫ್ರೆಂಡ್ಸ್.
ಅಡುಗೆ ಫಿನಿಶ್ 2:30 ಆಯಿತು. ಈಗ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂತ, ಕೆಲಸ ಆದ ನಂತರ ಊಟ ಮಾಡ್ತೀನಿ ಅಂತ ಹೇಳ್ತೀನಿ. ಪಲಾವ್ ಜೊತೆ ಇಷ್ಟೆಲ್ಲ ಹಪ್ಪಳ ಮತ್ತು ಶೇಂಗಾ ಅದೇ ಹೇಳಿದ್ನಲ್ಲ, ಚಟ್ನಿ ಪುಡಿ ಎಲ್ಲ ರುಬ್ಬಿಟ್ಟಿದ್ದು ಅದೆಲ್ಲ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಇದ್ದರೆ ಊಟಕ್ಕೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮತ್ತು ಸಂಜೆ ವ್ಲಾಗು ಇದೆಲ್ಲ ಸ್ವಲ್ಪ ತೆಗ್ಗಾಗಿದೆ ಅಲ್ವಾ, ಇಲ್ಲೆಲ್ಲ ಮರಮ್ ಹಾಕಿಸ್ಬೇಕು ಅಂತ. ಒಂದು ಟ್ರಿಪ್ ಏನೋ ತಂದು ಹಾಕಿದ್ರು, ಈಗ ಸೆಕೆಂಡ್ನೇ ಟ್ರಿಪ್ ತಂದಿದ್ದಾರೆ. ಹಾಗಾಗಿ ತುಂಬ ಕೆಲಸ, ಯಾವ ಟೈಮಲ್ಲಿ ಏನು ಕೆಲಸದ್ದು ಮೆಟೀರಿಯಲ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂತೂ ಇಂತೂ ಹಾಕೋದೆಲ್ಲ ಮುಗಿದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ಅನ್ನೋದೇ ಒಂದು ದೊಡ್ಡ ಕೆಲಸ ಫ್ರೆಂಡ್ಸ್. ಮಕ್ಳಿಗೇನೋ ಒಂಥರ ಖುಷಿ, ನಮಗಂತೂ ಈ ಕೆಲಸ ಮಾಡಿ ಮಾಡಿ ಸಾಕಾಗೋಗಿತ್ತು. ಹಾಗಾಗಿ ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಲ್ಲ ಅಂತಲೇ ಹೇಳ್ಕೊಳ್ತಾ ಇದ್ವಿ. ಒಂದು ಟ್ರಿಪ್ ಆಗಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಮತ್ತೊಂದು ಟ್ರಿಪ್ ತರಿಸಿದ್ವಿ. ಮರಮ್ ಅಂದರೆ ಇದು ತೆಳಗಡೆ ಹಾಕಿ ಮೇಲ್ಗಡೆ ಮತ್ತೆ ಬಂಡೆ ಎಲ್ಲ ಹಸಿ ನೀಟಾಗಿ ಸ್ಮಿಟ್ ಮಾಡಿದ್ರೆ ಆಯಿತು ಅಂತ ಪ್ಲ್ಯಾನಿಂಗು. ಹಾಗಾಗಿ ನೈಟಲ್ಲೇ ಬಂದರು ಅವರು. ಮರಮೆಲ್ಲ ತೊಗೊಂಡು, ನಮಗೂ ನೈಟ್ ಯಾವುದು ಡೇ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ ಕೆಲಸದ ಬರೋದಲ್ಲಿ. ಹಾಗಾಗಿ ವೀಡಿಯೋಸ್ ಹಾಕೋದು ಲೇಟ್ ಆಗ್ತಾಯಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಈಗ ಪ್ರೆಸೆಂಟ್ ಕೆಲಸ ಅಂತೂ ಮುಗಿದಿದೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ಪೇಂಟಿಂಗ್ ಅದು ಇದು ಇದೆ, ನೋಡ್ಕೊಳ್ಳೋಣ. ಅದಂತೂ ಅದನ್ನು ಕೂಡ ಹಾಕ್ತೇನೆ. ಮಕ್ಕಳಿಗೆ ಖುಷಿ, ಅದು ಮರಮೆಲ್ಲ ಬೀಳೋ ಸೌಂಡು ತುಂಬ ಖುಷಿ ಆಗುತ್ತೆ ಅವರಿಗೆ. ಎರಡು ಟ್ರಿಪ್ ಹಾಕಿದ್ರು ಆಗಲಿಲ್ಲ ಫ್ರೆಂಡ್ಸ್. ಅದು ಮತ್ತೆ ಒಂದು ಬೆಳಗ್ಗೆ ತಂದು ಹಾಕಿದರು. ಹಾಗಾಗಿ ಮನೆ ಇಷ್ಟೇ ಬಜೆಟಲ್ಲಿ ಆಗುತ್ತೆ ಅನ್ನೋದು ನಾವು ಕಲ್ಪನೆ ಕೂಡ ಮಾಡಿದ್ದಿಲ್ಲ. ನಾವು ಒಂದು ಸ್ವಲ್ಪ ಮಾಡಿಸಿದ್ರೆ ಆಯಿತು ಅಂದರೆ ಒಂದು ಸಿಕ್ಕಾಪಟ್ಟೆ ಖರ್ಚಾಯಿತು. ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಬೆಸ್ಟ್ ಅದೇ ಮಾಡಿಸ್ಬೇಕು, ಚೆಂದಾಗಿ ಕಾಣಬೇಕು ಅನ್ನೋದು ಒಂದು ಪ್ಲ್ಯಾನ್ ಇತ್ತಲ್ವ. ಪ್ಲ್ಯಾನ್ ಪ್ರಕಾರ ಎಲ್ಲ ಫಿನಿಶ್ ಆಯಿತು. ಈಗ ಅದಕ್ಕೆ ತಕ್ಕಂಥ ಪೇಂಟಿಂಗನ್ನು ಮಾಡಿಸ್ಬಿಟ್ರೆ ಎಲ್ಲ ಕೆಲಸ ನೀಟಾಗುತ್ತೆ. ಹಾಗೆ ಒಳಗಡೆ ಸ್ವಲ್ಪ ಕೆಲಸದವ್ರು ಬಂದಿದ್ದರು ನೈಟು. ಇಲ್ಲಿ ನಾನು ತೋರಿಸಿದ್ದೀನಿ, ಇಲ್ಲಿ ನಾನು, ಇಲ್ಲಿ ನಮ್ಮ ಮನೆ ಅವತಾರ ನೋಡಿ ಅನ್ನೋದು. ನಿಜ ಫ್ರೆಂಡ್ಸ್, ಇದು ಎಲ್ಲ ಹೆಂಗೆ ಸೆಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನನಗಂತೂ ತಲೆ ಫುಲ್ ಕೆಟ್ಟೋಗಿದೆ. ನೋಡ್ಕೊಳ್ಳೋಣ. ಅದೇ ಹೇಳ್ತಿದ್ದೀನಿ, ತಲೆ ಫುಲ್ ಪಚಡಿ ಎದ್ದೋಗಿದೆ ಅನ್ನೋದು. ಯಾವ ಸಾಮಾನು ಎಲ್ಲಿದೆ ಅನ್ನೋದೇ ನೆನಪಾಗ್ತಾಯಿಲ್ಲ ನಂಗೆ ಆಗಿಬಿಟ್ಟಿದೆ. ಇದು ನೈಟ್ ಹಾಕಿದ್ರಲ್ವ, ನೈಟೆಲ್ಲ ಮರಮ್ ಹಾಕಿದ್ರಲ್ವ, ಈ ಥರ ಹಾಕಿದ್ದಾರೆ ನೋಡಿ. ಇನ್ನೂ ಎಷ್ಟು ಕಡಿಮೆ ಬಿದ್ದಿದೆ, ಅದು ಸಹ ಹಾಕಿಸ್ಬೇಕು. ತೋರಿಸ್ತೇನೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಒಂಥರ ನೀಟಾಗಿದೆ ಅಲ್ವಾ. ಇನ್ನೂ ಮುಂದುಗಡೆ ಮಾಡ್ತಾ ಇರಬೇಕು. ಅಲ್ಲಿ ಒಳಗಡೆ ಕೆಲಸ ನಡೀತಾ ಇದೆ. ಓಕೆ ಬಾಯ್ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗ್.